स्वागत है आपका हक की आवाज में। मैं हूं शकील बागमारे। बीजापुर के 136 रउडी शीटर्स आईजीपी आलोक कुमार के रूबरू। बीजापुर में आईपीएस आलोक कुमार उत्तर विभाग के आईजीपी का चार्ज संभालने के बाद पहली बार बीजापुर का दौरा करते हुए शहर के 136 रउडी शीटर्स का परेड करवाकर शहर में कानून व्यवस्था बरकरार रखने की आपराधिक गतिविधियों में शामिल रउडियों को किसी भी हाल में बख्शा नहीं जाने की चेतावनी देते हुए जिनमें 5 को शहर से 1000 किलोमीटर दूर रहने की वार्निंग दी। आईजीपी आलोक कुमार ने एक एक रउडी को व्यक्तिगत मिलते हुए आपराधिक गतिविधियों से दूर रहने की कड़ी चेतावनी देकर रउडियों को किया होशियार। सर थोड़ा सब सर ಗಟ್ಟಿ ಇರಕ್ರಿ ಸ್ವಲ್ಪ ಲೂಸ್ ಕಾಣ್ತೀರಾ ಗಟ್ಟಿದಾನೆ कुमार हड़कर गोटा पे सर मल्लिकार्जुन बिरदर सर पब्लिशर सर हारीपुर का सर गांधी चौक सर एमएन सिद्धू इन बच्चा चौकी टाउन स्टेशन हाँ ಹೆಂಗೂ हुआ कौन सा केस कितना केस है ಎಷ್ಟು ಕೇಸ್ ಇದೆ ನಿಮ್ಮದು ಹೆಸರು ಸ್ವಾಮಿ ಸುಶೀಲ್ ಕಾಳೆ ಏನು ಒಳ್ಳೆ ಕೆಲಸ ಮಾಡಿದಾನ ಭಯ್ಯ ಯಾಕೆ अच्छा काम ಫುಲ್ ಬಿಚ್ಚಬಿಡಿ ಅದು ಆಗಲ್ಲ ಮತ್ತೆ ಶರ್ಟ್ ತೆಗಿಬೇಕು ತೆಗಿರಿ ಫುಲ್ ಅಲ್ಲಿವರೆಗೆ ತೆಗೀರಿ ಇನ್ನು ಇದೇನಿದೆ ಇದು ಎಲ್ಲ ಯಾರು ಚಾಕರಿ ಇಷ್ಟ ಮಾಡಿದ್ರು ಯಾರು ಹೊಡೆದಿದ್ದಾರೆ ಯಾವ ಕೇಸ್ ನೋಡಿದ್ರೆ ನೀನು ಅಷ್ಟೇ ಲೋ ಪತ್ಕಾಯಿ ಕೆಳಗಡೆ ನೀನು ಅಷ್ಟೇ ಲೋ ಲೋಫರ್ ನಂಬರ್ 1 ನೀನು ಸಂತೋಷ್ ಬಡಿಗೆ ಏಜೆನ್ಸಿ ನಿಮಗೆ ಫುಲ್ ಲೋಫರ್ ಶುದ್ಧ ಲೋಫರ್ ಶುದ್ಧ ತರಲೆ ಇರ್ತಾರಲ್ಲ ಶುದ್ಧ ತರಲೆನೇ ನೀನು ಏನು ಮಾಡಿ ಮತ್ತೆ ಯಾಕೆ ರೌಡಿ ಸಿಟಿ ಯಾಕೆ ಆಯ್ತು ಏನಿದೆ ಇದು ಸ್ಕಾರ್ಪಿಯೋ ಹೋಗ್ಲಿ ಯಾಕೆ ಮಾಡಿಲ್ಲ ಏನು ತೊಂದರೆ ಆಯ್ತು ನಿಮಗೆ ಯಾಕೆ ಬಿಟ್ಟಿದ್ದೀಯ ಅರ್ಧಂಬರ್ಧ यार मर्डर है हाफ मर्डर है इस पे तो तब एक्सपेरिमेंट ये करो नहीं तुमको तो एक्सटर्न होना पड़ेगा अब कहाँ जाएगा तुमको ऑप्शन देते हैं
समझा। वो नहीं तो वो भूसावल के बाद जो है वो इंदौर आता है, उधर जाएगा तो नहीं तो ಯಾರು ರೌಡಿ ನಿಮ್ಮ ಸ್ಟೇಷನಿಂದ ಬಂದಿಲ್ವಾ? ಎಲ್ಲ ಆಕ್ಟಿವ್ ರೌಡಿ ಬಂದಿದ್ದಾನೆ, ಅದು ನಮಗೆ ಗೊತ್ತಿಲ್ಲ. ಆಕ್ಟಿವ್ ಇಲ್ಲ. ಯಾವ ಕೇಸ್ ಇದೆ? ಯಾವ ಕೇಸ್ ಇದೆ? ಯಾವಾಗ? 14 ಮತ್ತು ಬಹಳ ದೂರ ಆಯ್ತು. ಒಳ್ಳೆ ಕಥೆ ನೀವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ? ನೀನು ಇವನ ಮೇಲೆ ನಾನು ನಿಗಾ ಇಟ್ಕೊಂಡಿದ್ದೀಯಾ? ಏನು ಹೆಸರು ನಿಂದು? ಸತೀಶ್ ಕನ್ಮೇಶ್ವರ್. ನೀವ್ರ ಮೇಲೆ ನಿಮ್ಮ ದೇವನಗಾಂವ್ ಊರು ಇದೆಯಾ? हैदर नदाब। कौन सा केस? क्या केस? काम आता कि नहीं? सुना कि नहीं? करो, सावधान हो। ए सावधान रे, सावधान। ए सावधान। हाँ, विश्राम। हाँ हाँ, वेरी गुड, सावधान, वेरी गुड। नींद माड्री, सावधान, विश्राम, वेरी गुड। हिस्ट्री ने भर्ती ಮಾಡ್ಬಿಡ್ತೀನಿ। किस पढ़ा है? बीए पढ़ा। क्या पढ़ा बीए में? साइंस है। साइंस पढ़ा? हाँ ठीक है, तुम बीए में साइंस पढ़ा तुम? सब्जेक्ट लिया था सर। बीए में साइंस लिया तुम? हाँ राइट लेफ्ट हाथ हाथ छोड़ नीचे हो ಎಡಗಾಲ ಹಾಕುವುದು ಬಲಗೈ ಮುಂದೆ ಬಲಗಾಲ ಹಾಕಿದ್ರೆ ಕೈ ಮುಂದೆ ಗಾಲ್ ಮುಂದೆ ಕರೆಕ್ಟ್ ಕಾಲ್ ಚೇಂಜ್ ಆದ್ರೆ ಕೈ ಚೇಂಜ್ ಆಗಿರಬೇಕು ಹಾ ಹಂದು ಅಪೋಸ್ ಬಾಯ್ ನಂಬರ್ 4 ಅಪೋಸ್ ಕಾಲ್ ಚೇಂಜ್ ಕೈ ಚೇಂಜ್ ಬಾಯ್ ನಂಬರ್ 5 ಯಾರು ಹೋದ್ರೆ ನಮ್ದು ಯಾವುದೋ ಟ್ರ್ಯಾಕ್ಟರ್ ಆಕ್ಸಿಡೆಂಟ್ ಕೇಸಲ್ಲಿ ಟ್ರ್ಯಾಕ್ಟರ್ ಬಚ್ಚಿಟ್ಟು ಪೊಲೀಸ್ನವ್ರು ನೋಟಿಸ್ ಕೊಟ್ಟಾಗ ಪೊಲೀಸ್ನವ್ರು ಅಗ್ನೆಸ್ಟ್ ಸರ್ ಯಾವುದೇ ಎತ್ಕೊಂಡು ಹಾಂ ಪೊಲೀಸರು ಅಗ್ನೆಸ್ಟ್ ಒಂದು ನೋಟಿಸ್ ತೊಗೊಳಂಗಿಲ್ಲ ಏನಾದ್ರು ಒಂದು ಕಿತ್ವಿ ಮಾಡ್ತಾರೆ. ಓಹೋ, ಇಷ್ಟು ದುರಹಂಕಾರ ನಿಮಗೆ? ಇಷ್ಟು ದುರಹಂಕಾರ, ಇಷ್ಟು ದುರಹಂಕಾರ ನಿಮಗೆ? ಯಾವ ನಿಮ್ಮದು? ಭಾಳ ದುರಹಂಕಾರ ಇದೆ ನಿಮಗೆ? ಇಲ್ಲ ರೀ, ಭಾಳ ದುರಹಂಕಾರ ನಿಮಗೆ. ಏನು ನೋಡ್ಲಿಕ್ಕೆ ಹಂಗದಾನ ಸರ್ ಕಿತಾಪತಿ ಸರ್. ಇಲ್ಲ, ನಮ್ಮ ಮುಂದೆ ಈಗ ಸಬ್ಮಿಸಿವ್ ಅದೇ ಸರ್ ಅದು ನೋಡಿ ಮತ್ತೆ ಇದು ತರಲೆ ಅವನು ಇದು ಯಾವ ಒಂದು ಕೇಸ್ ಇಲ್ಲಿಂದಾನೆ ಕಳಿಸ್ಬೇಕು. ಯಾವ ಕೇಸ್ ಇಲ್ವಾ? ವಾರಂಟ್ ಇಲ್ಲ ನಿಮ್ಮ ಮೇಲೆ ಪೆಂಡಿಂಗ್? ವಾರಂಟ್ ಪೆಂಡಿಂಗ್ ಇಲ್ಲ? 2 ಪ್ರಕರಣ ಇದೆ ಸರ್. ವಾರಂಟ್ ಎಲ್ಲ ಪೆಂಡಿಂಗ್ ಇಲ್ಲ? ಪೆಂಡಿಂಗ್ ಇರ್ತದೆ, ಹಾಜರಿ ಇರ್ತದೆ. ಮಾಡಿಲ್ಲ ಮತ್ತೆ ಸುಮ್ಮನೆ ಕರ್ಕೊಂಡು ಪೊಲೀಸರು ನೋಟಿಸ್ ಗಡಿಪಾರ್ ಮಾಡಿಬಿಡ್ತೀನಿ ನಾನು ಹೇಳ್ತೀನಿ. ಅಲ್ಲ, ಸಾಯೋಕೆ ಈಗ ತಿಳಿಸ್ಬೇಕು. 31ನೇ ತಾರೀಕು ಒಳಗಡೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು, ಜಾಗ ತಿಳಿಸ್ಬೇಕು. ನಿಂದು इन 136 रउडी शीटरों में कुछ रउडी शीटर्स मौजूद नहीं थे, जिनको कल तक वक्त देते हुए न आने पर कड़ी कार्रवाई करने की चेतावनी देकर हुक्म जारी किया है। बीजापुर जिले का पहले ही से आपराधिक इतिहास होने की बात बताते हुए मीडिया के सामने जिले को अपराध मुक्त करने का संकेत दिया आईजीपी आलोक कुमार ने। ವಿಶೇಷವಾಗಿ ಬಿಜಾಪುರ ಸಿಟಿ ಮತ್ತು ಸ್ವಲ್ಪ ಸುತ್ತಮುತ್ತ ರೂರಲ್ ಏರಿಯಾ, ಆ ಕಡೆ ಗುಂಡಿ, ಚರ್ಚನ್, ಆಲ್ಮೇಲ್, ಸಿಂದಗಿ, ಈ ಕಡೆಯಿಂದಾಗಿ ಬೇರೆ ಬೇರೆ ರೀತಿಯಲ್ಲಿ ಅಪರಾಧಗಳು ಚಟುವಟಿಕೆ ಏನಿದೆ. ಹಿಂದೆ ಒಂದು ಇತಿಹಾಸ ಇದೆ ಬಿಜಾಪುರ ಜಿಲ್ಲೆದು ಕೂಡ, ಮತ್ತು ಭೀಮಾ ತೀರ್ಥ ಕೂಡ ಇತಿಹಾಸ ಇದೆ. ಮತ್ತು ಇಲಿಗಲ್ ವೆಪನ್ಸ್ ಕೂಡ ಅದು ಯಾವಾಗ ಹೆಸರು ಬಂದರೆ ಮತ್ತು ಬಿಜಾಪುರ ಜಿಲ್ಲೆದ ಹೆಸರು ಬಂದು ಬರುತ್ತೆ. ಇತ್ತೀಚೆಗೆ ಬ್ಯಾಂಗ್ಳೂರು ನಗರದಲ್ಲಿ ಕೂಡ ಇಲ್ಲಿಂದ ಸಜ್ಜರ್, ಮುಂಡೆವಾಡಿ, ಬಿಜು ಬಡ್ಗೇರಿ ಇವತ್ತೆಲ್ಲ ದಸ್ತಗಿರಿ ಇಲ್ಲಿಂದ ಮಾಡ್ಕೊಂಡು ಅವರು ಹೋಗಿದ್ದಾರೆ. ಸೊ ಯಾವ ಇನ್ಸಿಡೆಂಟ್ ಬ್ಯಾಂಗ್ಳೂರಲ್ಲಿ ಆಗಲಿ ಅಥವಾ ಬೇರೆ ಕಡೆ ಆಗಲಿ ಬಿಜಾಪುರದ ಒಂದು ನಂಟು ಬರುತ್ತೆ. ಅದೊಂದು ನಮ್ಮ ಪ್ರಕಾರ ಒಳ್ಳೆ ಸಂಗತಿ ಇಲ್ಲ. ನಾವು ಅದಕ್ಕಾಗಿ ಇಲ್ಲಿ ನಾವು ಬಂದು ಈ ರೌಡೀಸ್ ಏನಿದ್ದಾರೆ, ನಮ್ಮ ರೌಡಿ ಶೀಟರ್ ಪರ್ಸನ್, ಆನಂತರ ಯಾರ್ಯಾರು ಈಗ ಎಬ್ಸ್ಕಾಂಡಿಂಗ್ ಇದ್ದಾರೆ, ಕೆಲವು ಜನ ಮೇಲೆ ಈಗ ರೌಡಿ ಶೀಟ್ನೇ ಆಗಿಲ್ಲ, ಅವರು ತಮ್ಮ ಪ್ರಭಾವ ಬೀರಿ ಅಥವಾ ಏನಾದರೂ ಅವರು ಮಾಡಿರ್ಬೋದು. ನಾವು ಹಂತವಾಗಿ ನಾವು ನೋಡ್ತೀವಿ. ಮತ್ತೆ ಅಷ್ಟೇ, ನಮಗೆ ಹೀಗಾಗಿ ಇಲ್ಲಿ ನಾವು ಅಕ್ರಮ ಚಟುವಟಿಕೆ ಮತ್ತು ಈ ರೌಡಿ ಚಟುವಟಿಕೆ ಮಾಡೋವರಿಗೆ ನಾವು ಮುಂದುವರಿಸಲಿಕ್ಕೆ ಇರ್ತೀವಿ. ನಾವು ಅವ್ರಿಗೆ ಫ್ರೀ ಆಗಿ ನಾವು ಅವ್ರಿಗೆ ಆಸ್ಪತ್ರೆ ಕೊಡೋದಿಲ್ಲ. ಕಾನೂನು ಪ್ರಕಾರ ನಾವು ಏನೇನು ಕಾನೂನು ಇತಿಮಿತಿಯಲ್ಲಿ ನಾವು ಕ್ರಮ ಜರುಗಿಸಬಹುದು. ಅದು CRPC ಇದು ಪ್ರಕಾರ 107 ಪ್ರಕರಣ ಆಗಲಿ, 108 ಪ್ರಕರಣ ಆಗಲಿ, 110 ಪ್ರಕರಣ ಆಗಲಿ, ಈ ಆಗಲಿ ಅಥವಾ ಎಕ್ಸ್ಟೆಂಡ್ಮೆಂಟ್ ಪ್ರೊಸೀಡಿಂಗ್ ಆಗಲಿ, ಗುಂಡಾ ಆ್ಯಕ್ಟ್ ಆಗಲಿ, ಅಥವಾ ಯಾವುದು ಬೇರೆ ನಮ್ಮ CRPC, IPC ಇದು ಇತಿಮಿತಿಯಲ್ಲಿ ಏನು ಇದು ನಮಗೆ ಕ್ರಮ ಜರುಗಿಸಲಿಕ್ಕೆ ನಮಗೆ ಅಧಿಕಾರ ಇದೆ. ನಾವು ಆ ಪ್ರಕಾರ ಅಧಿಕಾರ ಜರುಗಿಸಿ ಇಲ್ಲಿ ರೌಡಿ ಚಟುವಟಿಕೆಗೆ ನಾವು ಕಡಿವಾಣ ಹಾಕ್ತೀವಿ.
ಇದು ನಮ್ಮ SP ಅವರಿಗೂ ಕೂಡ ಅದ್ರ ಬಗ್ಗೆ ಬಹಳ ಅವರು ಆಸಕ್ತಿ ತೋರಿಸಿದ್ದಾರೆ. ಎಡಿಷನಲ್ SP ಅವರು ಕೂಡ ಇದ್ದಾರೆ. ಈಗ ಹೊಸ ಒಬ್ಬರು ASP ಕೂಡ ಈಗ ಬಂದಿದ್ದಾರೆ. ಈಗ ಇವತ್ತೇ ಅವರು ಪ್ರೊಫೆಷನರ್ ಇದ್ದಾರೆ. ಅವರು ASP ಇಲ್ಲ, ASP ಪ್ರೊಫೆಷನರ್ ಅವರು ಇದ್ದಾರೆ. ಶ್ರೀನಿವಾಸ್ ಗೌಡ ಅವರು ಊರವ್ರದ್ದು ಹಾಸನ್ ಹೇಳಿದ್ದಾರೆ, ಹಾಸನ್ ಅವ್ರದ್ದು ಇದೆ. ಸೊ ಈ ಟೀಮ್ ಕೂಡ ಏನಿದೆ ನಮ್ಮ ಪ್ರಕಾರ ಅವರು ಅನುಭವಿ ಟೀಮ್ ಅವ್ರದ್ದು ಇದೆ. ಆದರೆ ನಮ್ಮ ಪ್ರಕಾರ ಇದು ಬಹಳ ವಿಗರಸ್ಲಿ ನಾವು ಮಾಡ್ತೀವಿ. ಯಾಕಂದ್ರೆ ನಾವು ಬೇರೆ ಬೇರೆ ಕಡೆ ಇದ್ದಾಗ ಸ್ವಲ್ಪ ನಾವು ಕೇಳಿದ್ದೀವಿ ಕೆಲವು ಇರ್ತಿದೆ ಇದು ಒಂದು ಹಿಂದೆ ಗುಂಡಿನ ಚಕಮಕಿ ಆಗಿ ಕೂಡ ಧರ್ಮರಾಜ್ ಚರ್ಚನ್ದೊಂದು ಪ್ರಕರಣ ಆಯಿತು. ಮತ್ತೆ ಇನ್ನೂ ಭಾಗಪ್ಪ ಮೇಲೆ ಈ ಗುಂಡಿನ ಶೂಟೌಟ್ ಅದು 8th August 2017 ಅಲ್ಲಿ ಕೋರ್ಟ್ ಪ್ರೊಮೈಸ್ಲಿ ಆಯಿತು. ಇದೇ ರೀತಿ ಕೆಲವು ಪ್ರಕರಣಗಳು ಸಿಂಧಿನಲ್ಲಿ ಹಿಂದೆ ಅಮೀನ್ ಸಾಬ್ ಒಂದು ಅಲ್ಲಿ ಕೊಲೆ ಸಿಂಧಿ ಕೋರ್ಟ್ನಲ್ಲಿ ಆಯಿತು. ಸೊ ನಾವು ನೋಡಿದ್ದಕ್ಕೆ ಕೋರ್ಟ್ ಆಗಲಿ ಬೇರೆ ಕಡೆ ಆಗಲಿ ಇದು ಪ್ರಕರಣಗಳು ಆಗ್ತಾನೆ ಇರ್ತದೆ. ಅದಕ್ಕಾಗಿ ನಾನು ಚಾರ್ಜ್ ತಗೊಂಡಿದ್ದ ಕೂಡಲೇ ದೇವನಗಾವ್ಗೆ ನಾನು ಭೇಟಿ ಕೊಟ್ಟಿದ್ದೆ. ಚಾರ್ಜ್ ತಗೊಂಡಿದ್ದಿಲ್ಲ, ನಾನು ಪೋಸ್ಟಿಂಗ್ ಆಗಿದ್ದ ಕೂಡಲೇ ನಾನು ದೇವನಗಾವ್ಗೆ ಹೋಗಿದ್ದೆ. ಅಲ್ಲಿ ಗುಲ್ಬರ್ಗಾದಿಂದ ನಾನು ಬಂದಿದ್ದೆ. ಅಲ್ಲಿ ನಾನು ಗುಲ್ಬರ್ಗಾ ಆಫೀಸರ್ಸ್ ಜೊತೆಗೆ ಮತ್ತೆ ಇಲ್ಲಿಂದ ಶಿವಕುಮಾರ್ ಮತ್ತೆ ಅವ್ರ DSP ಕರೆದಿದ್ದೆ ನಾನು. ಸೊ ನಾನು ಒಂದು ಸಂದೇಶ ಹಾಕಿಲ್ಲ, ಈ ರೀತಿಯ ಚಟುವಟಿಕೆ ಭೀಮಾ ತೀರದಲ್ಲಿ ಆಗಲಿ ಅಥವಾ ಬಿಜಾಪುರ ನಗರದಲ್ಲಿ ಆಗಲಿ ಅಥವಾ ಬಿಜಾಪುರದ ಯಾವ್ದು ಭಾಗದಲ್ಲಿ ಆಗಲಿ ಅದು ನಮ್ಮ ಗಮನಕ್ಕೆ ಬಂದರೆ ಅಥವಾ ನಮ್ಮ ಮೇಲಾಧಿಕಾರಿ ಗಮನಕ್ಕೆ ಬಂದರೆ ಮತ್ತೆ ನಾವು ಬಹಳ ಗಂಭೀರವಾಗಿ ತಗೊಂಡು ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಇದು ಅಸ್ಪಷ್ಟವಾಗಿ ಸಂದೇಶ ನಾವು ಈಗ ನಾವು ತಡಿಪಾರ ನಮಗೆ ಎಕ್ಸಾಕ್ಟ್ ನಮ್ಗೆ ಅನ್ಸಕ್ಕೆ 4-5 ಜನಕ್ಕೆ ನಾವು ತಡಿಪಾರ ಸಲುವಾಗಿ ನಾವು ಹೇಳಿದ್ವಿ. ಕೆಲವು ಜನಕ್ಕೆ ಹೇಳಿದಾಗ ಅವರೇ ತಾನೇ ಹೋಗ್ಲಿ, ಯಾಕಂದ್ರೆ ಅವ್ರಿಗೆ ಒಂದು ಬಿಟ್ಟಿದ ವಿಷಯ. ಈ ನಾವು ಅವರು ಸ್ವ ಇಚ್ಛೆಯಿಂದ ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಅವರು ಹೋಗ್ಲಿ, ಅವ್ರಿಗೆ ನಾವು ಮಾತಾಡಿದ್ರೆ ಇರ್ಕಿಲ್ಲ, ನಾವೇ ಹೋಗ್ತೀವಿ. ನಾವು ನಿಮ್ಗೆ ಇಲ್ಲಿ ಇದ್ರೆ ನಿಮ್ಮ ವೈರಿಗಳಿಂದ ಕೂಡ ಸಮಸ್ಯೆ ಬರ್ಬೋದು, ಬೇರೆ ಕಡೆಯಿಂದ ಸಮಸ್ಯೆ ಬರ್ಬೋದು. ಮತ್ತೆ ನಾಳೆ ಏನಿದೆ ಪೊಲೀಸ್ದು ಯಾವಾಗಲೂ ನಾವು ಕಣ್ಣು ನಿಮ್ಮ ಮೇಲೆ ಇಟ್ಕೊಳ್ತೀವಿ. ಅದಕ್ಕಾಗಿ ಒಂದು ಬೇರೆ ಕಡೆ ಹೋಗಿ ಒಂದು ಒಳ್ಳೆಯ ಜೀವನ ಮಾಡಿ ಅದರ ಸಲುವಾಗಿ ಕೆಲವು ಮಂದಿ ಅವರು ತಮ್ಮ ಒಪ್ಪಿಗೆವನ್ನ ಕೊಟ್ಟಿದ್ದಾರೆ. ಅದು ಬಿಟ್ಟು ನಾವು ಕೆಲವು ಜನ ಮೇಲೆ ಒಬ್ಬರ ಮೇಲೆ ಈಗಾಗಲೇ ಗುಂಡಾಯುಕ್ತ ಪ್ರೊಸೀಡಿಂಗ್ ಇಲ್ಲ ಸ್ಟಾರ್ಟ್ ಆಗಿದೆ. ಮತ್ತೆ ಈಗ 5-6 ಜನ ಮೇಲೆ ಅದು ಎಕ್ಸ್ಟರ್ನಲ್ ಪ್ರೊಸೀಡಿಂಗ್ ನಾವೆಲ್ಲ ಮಾಡ್ತೀವಿ. ಮತ್ತೆ ಯಾರ್ಯಾರು ಬಂದಿದ್ದಾರೆ ಇವತ್ತು ರೌಡಿ ಶೀಟರ್ ಆಕ್ಟಿವ್ ರೌಡಿ ಶೀಟರ್ ಇದ್ದಾರೆ, ಯಾರ್ಯಾರ ಮೇಲೆ 110 ಪ್ರಕಾರ ಇನ್ನೂ CRPC ಕ್ರಮ ನಾವು ತಗೊಂಡಿಲ್ಲ, ಇವತ್ತು ತಗೊಂಡು ಅವರಿಗೆ ಬಾಂಡ್ ಓವರ್ ಕೂಡ ಮಾಡ್ತೀವಿ. ಮಾತ್ರ ಇದು ಪ್ರೊಸೀಡಿಂಗ್ ಇನಿಷಿಯೇಟ್ ಮಾಡೋದಿಲ್ಲ, ತಹಸೀಲ್ದಾರ್ ಮುಂದೆ ಪ್ರೊಡ್ಯೂಸ್ ಮಾಡಿಕೊಂಡು ಅವರಿಗೆ ಬಾಂಡ್ ಓವರ್ ಮಾಡ್ತೀವಿ. ಬಾಂಡ್ ಓವರ್ ಮಾಡಿಕೊಂಡು ಮಾತ್ರ ನಾವು ಅವ್ರಿಗೆ ಬಿಡ್ತೀವಿ. ಇದು ಹಾಗೆ ನಾವು ಅದು ಬಿಡಲ್ಲ. ಸೊ ಒಂದು ತಾರ್ಕಿಕ ಇದು ಆಗಬೇಕು, ಕೆಲಸ ಆಗಬೇಕು. ಸುಮ್ಮನೆ ನಾವು ಕರೆಸಿ ಅವ್ರಿಗೆ ಕಲಿಸೋದಿಲ್ಲ. ಮತ್ತೆ ಈ ಪರೇಡ್ ಕೂಡ ನಾವು ಮಾತ್ರ ಲೈನ್ ನಾವು ನಿಲ್ಲಿಸೋದಿಲ್ಲ. ಈಗ ಪರೇಡ್ ರೌಡಿ ಪರೇಡ್ ನಿಜವಾಗಿ ಅವ್ರಿಗೆ ಒಂದು ಯಾವ ರೀತಿ ಪೊಲೀಸ್ನವರು ಪರೇಡ್ ಮಾಡ್ತಾರೆ, ಯಾವ ರೀತಿ ಆರ್ಮಿನವರು ಪರೇಡ್ ಮಾಡ್ತಾರೆ, ಯಾವ ರೀತಿ NCCನವರು ಪರೇಡ್ ಮಾಡ್ತಾರೆ, ಅವ್ರದ್ದು ಬದುಕಿನಲ್ಲಿ ಕೂಡ ಒಂದು ಶಿಸ್ತಾಗಲಿ ಸಂಯಮ ಆಗಲಿ. ಅದರ ಸಲುವಾಗಿ ಸ್ವಲ್ಪ ಅವ್ರದ್ದು ಒಂದು ಕೆಟ್ಟ ಅವ್ರದ್ದು ಅಭ್ಯಾಸಗಳು ಏನಿದೆ, ಅದು ಕೆಟ್ಟ ಒಂದು ಯೋಚನೆಗಳು ಏನಿದೆ ಅದು ಕಡಿಮಾನ ಆಗಲಿ. ಅದರ ಸಲುವಾಗಿ ನಾವು ಯಾವ ರೀತಿ ನಾವು ನಮ್ದು ಏನಿದೆ ಪೊಲೀಸ್ಗೆ ಯಾಕೆ ಪರೇಡ್ ಮಾಡ್ತಾರೆ, ಯಾವ್ದು ಲೈಫ್ನಲ್ಲಿ ಒಂದು ಡಿಸಿಪ್ಲಿನ್ ಆಗಲಿ, ಸಂಯಮ ಆಗಲಿ, ಶಿಸ್ತು ಆಗಲಿ. ಆ ಸಂಯಮ ಒಂದು 2% ಕೂಡ ನಮ್ಮ ಪ್ರಕಾರ ಇದು ಏನು ನಮ್ಮ ರೌಡಿ ಶೀಟರ್ಸ್ ಇದ್ದಾರೆ ಅದು ಆಗಿದೆ ನಮ್ಮ ಪ್ರಕಾರ ಒಳ್ಳೆಯದು. ಕೊನೆಗೆ ಎಲ್ಲರೂ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಯಾರು ಸಮಾಜದ ಮುಖ್ಯವಾಹಿನಿ ಸೇರ್ಲಿಕ್ಕೆ ಅದು ರೆಡಿ ಇರ್ತಾರೆ. ಇವತ್ತು ಆಗಲಿ ನಾವು ಅವ್ರ ಮೇಲೆ ನಿಗಾ ಇಟ್ಕೊಳ್ತೀವಿ, ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಆದರೆ ಕೊನೆಗೆ ನಮ್ಮ ಉದ್ದೇಶ ಇದೆ ಅವರು ಏನಿದೆ ಸಮಾಜಕ್ಕೆ ಅವ್ರ ಕಡೆಯಿಂದ ಯಾವುದು ಅಪಾಯ ಆಗಬಾರ್ದು. ಸೊ ಇದು ಪರೇಡ್ ಮಾಡಿಸೋದು ಕೂಡ ಏನಿದೆ ಮಾತ್ರ ಲೈನ್ ಅಪ್ ಮಾಡಿಸೋದಿಲ್ಲ, ಪರೇಡ್ ಮಾಡಿಸೋದು ಆ ದಿಕ್ಕಿನಲ್ಲಿ ನಮ್ಮ ಪ್ರಕಾರ ನಮ್ದು ಒಂದು ಪ್ರಯತ್ನ ಇದೆ. ಅದು ನಾವು ಮುಂದೆ ಕೂಡ ನಾವು ಅದು ನಡೆಸ್ತೀವಿ. ಅಲ್ಲ, ರೆಗ್ಯುಲರ್ ಬೇಸಿಸ್ ಮೇಲೆ ಮಾಡ್ತಾರೆ. ಈಗ ಸಬ್ ಡಿವಿಷನ್ ಲೆವೆಲ್ ನಾವು ಹೇಳಿದ್ವಿ SDPO ಇದ್ದಾರೆ, ಅವರು ಸರ್ಕಿಲ್ ಲೆವೆಲ್ಗೆ ಹೋಗಿ ಅವರು ಮಾಡಿಸ್ಬೇಕು. ತಿಂಗಳಕ್ಕೆ ಒಮ್ಮೆ ಏನಿದೆ, ವಿಶೇಷವಾಗಿ ಎಲೆಕ್ಷನ್ ಮುಂದೆ ಇದ್ದ ಕಾರಣ ನಾವೇನಿದೆ ಇದು ಇನ್ನೂ ನಾವು ಇದು ಡೆಫಿನೆಟ್ಲಿ ತಿಂಗಳಕ್ಕೆ ಒಂದ್ಸತಿ ನಾವು ಮಾಡಿಸ್ತೀವಿ. ಆಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು, ಆದ್ರೆ ತಿಂಗಳಕ್ಕೆ ಒಂದ್ಸತಿ ಅದು ಮಾಡ್ತೀವಿ ನಾವು. ಅಪ್ ಟು ಎಲೆಕ್ಷನ್ ಇದೆ, ಆ ನಂತರ ಕೂಡ ಏನಿದೆ ಇದು ಕಂಟಿನ್ಯೂ ಇರುತ್ತೆ. ನಾವು ಈ ಸ್ವಲ್ಪ ಇದು ಕಡಿಮಾನ ಆಗಬೇಕು ಇದು ಈ ಭಾಗದಿಂದ ಈ ರೌಡಿ ಆಕ್ಟಿವಿಟಿ, ಅದು ನಮ್ದು ಒಂದು ಗುರಿ ಇದೆ. ನಾವು ಯಾವ ರೀತಿ ನಾವು ಮಾಡ್ತೀವಿ ಅದು ನಾವು SP ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಮತ್ತೆ ನಾವು ಅಡಿಷನಲ್ SP ಜೊತೆ ಸಮಾಲೋಚನೆ ಮಾಡಿಕೊಂಡು ಇದು ಒಂದು ಟೀಮ್ ಏನಿದೆ ನಾವು ಇದು ಮುಂದುವರಿಸಿ ಇದು ಕೆಲಸ ಮಾಡ್ತೀವಿ. ಮತ್ತೆ ಇವತ್ತು 135 ಜನ ಅವರು ಬಂದಿದ್ದಾರೆ. ಆ ಒಳಗಡೆ 36 ಜನ ಅವರು ತುಂಬಾ ಆಕ್ಟಿವ್ ಇದ್ದಾರೆ. ಅವರು ಫಯಾಜ್ ಮುನ್ಸಿಫ್ ಕೇಸ್ ಆಗಲಿ, ಆಸಿಫ್ ಇನಾಮ್ದಾರ್ ಕೇಸ್ ಆಗಲಿ, ಅಥವಾ ಅದು ಯಾವುದು ವೆಪನ್ ಕೇಸಲ್ಲಿ ಆಗಲಿ, ಈ ರೀತಿ ಎಲ್ಲ ಕೇಸಿನಲ್ಲಿ ಅವರು ಇನ್ವಾಲ್ವ್ ಇದ್ದಾರೆ. ಮತ್ತೆ ಅವರು ಇನ್ನೂ ತಮ್ಮ ಭಾಗದಲ್ಲಿ ಬೇರೆ ಬೇರೆ ರೀತಿಯಿಂದ ತಮ್ಮ ಮೈ ಬೆಳೆಸ್ಕೊಂಡು ಒಂದು ಹಚ್ಚೆ ಹಾಕೊಂಡು ಇದು ಮಾಡಿಕೊಂಡು ಅವರು ಜನಕ್ಕೆ ಒಂದು ರೀತಿ ನಮ್ಮ ಪ್ರಕಾರ ಹೆದರಿಸೋದು ಇನ್ನೂ ಅವರು ನಡೀತಾ ಇದೆ. ಸೊ ಅವ್ರ ಮೇಲೆ ನಾವು ಬಹಳ ತೀವ್ರವಾಗಿ ನಾವು ನಿಗಾ ಇಟ್ಕೊಂಡಿದ್ವಿ.
ಬೇರೆ ಜನ ಏನಿದ್ದಾರೆ 99 ಜನ ಅವರಿಗೆ ನಾವು 110 ಎಲ್ಲ ಹಾಕ್ತೀವಿ. ಆದರೆ ಈ 36 ಜನ ಇದ್ದಾರೆ, ಅವ್ರ ಮೇಲೆ ಗಡಿಪಾರ್ ಮತ್ತೆ ನಾವು ಸ್ವಂತ ಅವರು ಬೇರೆ ಕಡೆ ಹೋಗ್ಬೇಕು ಅಂದ್ರೆ ಬೇರೆ ಬೇರೆ ನಾವು 110 ನಾವು ಇದು CRPC ಅಲ್ಲ, CRPC ಏನಿದೆ ಅವರು ಮುಚ್ಚಲಿಕ್ಕೆ ತಗೊಳ್ತಾರೆ. ನಾವು 1 ಲಕ್ಷ ಅಥವಾ 2 ಲಕ್ಷ ಅಥವಾ 5 ಲಕ್ಷ ನಾವು ಬಾಂಡ್ ಅವರು ಅದು ಮಾಡ್ತಾರೆ. ಏನಾದರೂ ಅವರು ಯಾವುದು ವೈಲೇಷನ್ ಮಾಡಿದರೆ, ಯಾವುದು ಒಂದು ಕಾನೂನು ವಿರೋಧಿ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ಮತ್ತೆ ಏನಿದಕ್ಕೆ ಅಷ್ಟು ದುಡ್ಡು ಅವರು ಫೋರ್ಫಿಟ್ ಮಾಡಬೇಕಾಗುತ್ತೆ. ಅದು ಮಾಡದೇ ಇದ್ರೆ ಮತ್ತೆ ಅವರು ಜೈಲು ಹೋಗ್ತಾರೆ. ಆ ಪ್ರೊವಿಷನ್ 110 ಇದೆ. ಸೊ ಆ ನಾವು ಇದು ಮಾಡ್ತೀವಿ. ಅದರ ಬಗ್ಗೆ ಈಗ ನಾನು ಸಮಾಲೋಚನೆ ಮಾಡಿಲ್ಲ. ನಮ್ದು ಮೀಟಿಂಗ್ ಇದೆ, ಆ ಟೈಮ್ ನಾವು ನೋಡ್ತೀವಿ ಏನು ಪ್ರಪೋಸಲ್ ಏನಾದರೂ ಹೋಗಿದೆಯಾ ಅಥವಾ ಯಾವುದು ಪ್ರಪೋಸಲ್ ಹೊಸ ಪ್ರಪೋಸಲ್ ಕಲಿಸೋದು ಅವಶ್ಯಕತೆ ಇದೆಯಾ. ಆಗ್ತಿದ್ರೆ SP ಅವರು ಹೇಳಿದರೆ ಮತ್ತೆ ನಾವು ನಮ್ಮ ಚೀಫ್ ಆಫೀಸ್ ಮತ್ತು ಗವರ್ಮೆಂಟ್ಗೆ ಆದ ಪ್ರಪೋಸಲ್ ನಾವು ಕಲಿಸ್ತೀವಿ. ಎಲ್ಲಿ ಅದು ಏನಿದೆ ಪೊಲೀಸ್ ಸ್ಟೇಷನ್ ಮಾಡಲಿಕ್ಕೆ ಅದು ಅಂಕಿ ಸಂಖ್ಯೆ ಇದೆ, ಎಷ್ಟು ಒಂದು ವರ್ಷಕ್ಕೆ ಅಲ್ಲಿ ಅಪರಾಧಗಳು ಆಗ್ತಾ ಇದೆ, ಎಷ್ಟು ಒಂದು ವಿಸ್ತೀರ್ಣ ಇದೆ, ಎಷ್ಟು ಜನಸಂಖ್ಯೆ ಇದೆ, ಇಲ್ಲ ನೋಡಿಕೊಂಡು ಆಗುತ್ತೆ. ನಾವು ಅದು ಮಾತ್ರ ಅದು ರ್ಯಾಂಡಮ್ಲಿ ನಾವು ಮಾಡೋಕ್ಕೆ ಆಗಲ್ಲ. ಅದು ನೋಡಿಕೊಂಡು ಆ ಕ್ರೈಟೇರಿಯಾ ಮೇಲೆ ನಮ್ಮ ಪ್ರಕಾರಕ್ಕೆ ಅದು ಆ ಕ್ರೈಟೇರಿಯಾ ಒಳಗಡೆ ಬರ್ತಿದ್ರೆ ಮತ್ತೆ ಡೆಫಿನೆಟ್ಲಿ ನಾವು ಪ್ರಸ್ತಾವನೆ ಕಳಿಸ್ತೀವಿ. ಸಿಬ್ಬಂದಿ ಕೊರತೆಯಿಂದ ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ ಅಂತ ನೋಡಿ, ಸಿಬ್ಬಂದಿ ಕೊರತೆ ಎಲ್ಲ ಇರುತ್ತದೆ. ಆದರೆ ನಮ್ಮ ಪ್ರಕಾರ ನಮಗೆ ಒಂದು ಏನಿಗೆ ನಾವು ಹೇಳ್ತೀವಿ, ನಮಗೆ ಇದು ಇರಬೇಕು, ಮಾಡೋದು ಒಂದು ಡಿಟರ್ಮಿನೇಷನ್ ಒಂದು ಇರಬೇಕು. ಯಾಕಂದ್ರೆ ಕೆಲಸ ಮಾಡೋದು ಒಂದು ಪೊಲೀಸ್ ಸ್ಟೇಷನ್ನಲ್ಲಿ 10 ಜನ 15 ಜನ ನಿಜವಾಗಿ ಅವರೇ ಭಾಳ ಆಕ್ಟಿವ್ ಮಾಡ್ತಾರೆ ಸಾಮಾನ್ಯವಾಗಿ. ಇದೆ ಇಲ್ಲಿ ವೇಕೆನ್ಸಿ ಇದೆ, ನಮಗೆ ಹೇಳಿದರು ಈ 240 ಸುಮಾರು ಇಲ್ಲಿ ವೇಕೆನ್ಸಿ ಇದೆ, ಅದರ ಬಗ್ಗೆ ಏನು ಡೌಟ್ ಇಲ್ಲ. ಆದರೆ ನಾವು ಏನಿದ್ದಕ್ಕೆ ಎಷ್ಟು ಜನ ನಾವು ಇದ್ದೀವಿ, ನಾವು ಇನ್ನೂ ಸಕ್ರಿಯವಾಗಿ ನಾವು ಇನ್ನೂ ಕಾಳಜಿ ತಗೊಂಡು ನಾವು ಇನ್ನೂ ಆಸಕ್ತಿ ವಹಿಸ್ಕೊಂಡು ನಾವು ಕೆಲಸ ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಮ್ಗೆ ಅನಿಸಬೇಕು ಇನ್ನೂ ಅಪರಾಧ ಇದು ತಡೆಗಟ್ಟಲಿಕ್ಕೆ ಮತ್ತು ಕಡಿಮೆ ಮಾಡಲಿಕ್ಕೂ ಆಗತ್ತೆ. ಈಗ ಏನು ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೀತಾ ಇದೆ, ಅದು ಕೆಲವು ಇದಕ್ಕೆ ಜನ ಬರ್ತಾರೆ, ಆದರೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಯಾಕಂದರೆ ಅದು ಟ್ರೈನಿಂಗ್ ಆಗಬೇಕು, ಟ್ರೈನಿಂಗ್ ಆಗಿ ಮತ್ತೆ ಅವರು ಬರಬೇಕು. ಸೊ ಅದು ಸ್ವಲ್ಪ ವ್ಯತ್ಯಾಸ ಆಗತ್ತೆ ಬರೋದು. ಆದ್ರೂ ಆವರೆಗೆ ನಾವು ಹಾಗೆ ಅಪರಾಧಗಳು ಈಗ ಚೈನ್ ಸ್ನ್ಯಾಚಿಂಗ್ ಇದು ತಿಂಗಳಾನೆ 3 ಆಗಿ ಹೋಗಿದೆ. कल तक बीजापुर के दौरे पर रहने वाले IGP जिले के चरचान, इंडी, देवनगांव, आलमेल में भी पहुंचकर रौडियों का परेड लेने वाले हैं। बीजापुर शहर में आए दिनों क्राइम घटने के बजाय बढ़ता ही जा रहा है। आज 136 जो बीजापुर शहर के ही नौजवान राउडी शीटर्स में शामिल हैं, इनको देखकर बड़ा अफसोस होता है कि हर माँ बाप का एक सपना होता है कि अपना बच्चे को एक अच्छे नागरिक के रूप में देखना पसंद करते हैं। ना जाने किन हालात में ये लोग अपराधी बने, ये खुद वही जानते हैं। क्या अब भी ये तमाम गुनाहों की दुनिया छोड़कर समाज के लिए ना सही कम से कम अपने परिवार के खातिर एक अच्छे नागरिक बनने की कोशिश तो कर सकते हैं? क्योंकि गुनाहों के दलदल में जाने वालों से हम यही कहेंगे, अभी वक्त है इस दलदल से वापस आ जाने का। इस गुनाहों के दलदल में आप जिंदा होकर भी जिंदा नहीं।